ನಮಸ್ತೆ. ಸೊ ಇವತ್ತು ಇವತ್ತು ಮಾತಾಡಕ್ಕೆ ಬಂದಿರೋ ಟಾಪಿಕ್ಕು ನಮಗೆಲ್ರಿಗೂ ಎಲ್ಲೋ ಒಂದು ಹತ್ರ ಈ ಟಾಪಿಕ್ ಬಗ್ಗೆ ನಿಮ್ಗೆ ನೋಡಿರ್ತೀರ. ಸೊ ಇವತ್ತು ಟಾಪಿಕ್ ಬಗ್ಗೆ ಏನಂದ್ರೆ, ಸೊ ಇಸ್ ಇಟ್ ರಿಯಲಿ ಎಕ್ಸ್ಪೆನ್ಸಿವ್ ಮ್ಯಾರೇಜ್ ರಿಕ್ವೈರ್ಡ್ ಇದೆಯಾ? ಅಂದರೆ ಈಗಿನ ಟೈಮಲ್ಲಿ ಎಕ್ಸ್ಪೆನ್ಸಿವ್ ಮ್ಯಾರೇಜ್ ರಿಯಲಿ ರಿಕ್ವೈರ್ಡ್ ಆರ್ ನಾಟ್ ಟುಡೇ? ಸೊ ನಮ್ಮ ನಾನು ಈ ಕಡೆ ನೋಡ್ಕೊಂಡು ಏನಕ್ಕೆ ಮಾತಾಡ್ತಾ ಇರ್ತೀನಿ ಅಂದರೆ, ಲೈಕ್ ಯಾವುದೇ ಪಾಯಿಂಟ್ಸ್ ಮಾತಾಡ್ಬೇಕಂತ ನೋಟ್ ಮಾಡ್ಕೊಂಡಿರ್ತೀನಿ. ಸೊ ಅದರಿಂದ ಅಲ್ಲಿ ನೋಡ್ಕೊಂಡು ಮಾತಾಡೋಣ ಅಂತ ಜಸ್ಟ್ ಒಂದು ಟಾಪಿಕ್ ಅಷ್ಟೇ. ಸೊ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ವೆಡ್ಡಿಂಗ್ ಅಂದರೆ ಜಸ್ಟ್ ಸೆಲೆಬ್ರೇಷನ್ ಮಾತ್ರ ಅಲ್ಲ. ಏನಾಗಿದೆ, ಸ್ಟೇಟಸ್ಸು ಮತ್ತು ಫ್ಯಾಮಿಲಿ ಪ್ರೈಡು, ರಿಲೇಟಿವ್ಸ್ ಏನೋ ಇರುತ್ತಲ್ಲ, ರಿಲೇಟಿವ್ಸ್ ಅವ್ರ ಮುಂದೆ ನಾವು ತೋರಿಸ್ಕೊಡುವಂಥದ್ದು ಮತ್ತು ಎಕ್ಸ್ಪೆಕ್ಟೇಷನ್ನು, ಇವೆಲ್ಲ ಮಿಕ್ಸ್ ಆಗಿರೋ ಟಾಪಿಕ್ಕು. ಸೊ ಬೇಸಿಕ್ ಸಿಂಪಲ್ ಕ್ವಶನ್ ಏನಂದರೆ, ಈಗ ಜಸ್ಟ್ ಒನ್ ಡೇ 2 ಡೇ ಇವೆಂಟಿಗೆ ಸೊ ಲ್ಯಾಕ್ಸ್ ಕ್ರೋರ್ಸ್ ಅನ್ನೋದು ಖರ್ಚು ಮಾಡೋ ಅವಶ್ಯಕತೆ ಇದೆಯಾ ಅಂತ. ಸೊ ಅದ್ರ ಬಗ್ಗೆನೇ ಜಸ್ಟ್ ಫುಲ್ ಒಂದು 10 ಮಿನಿಟ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾತಾಡೋಣ ಅಂತ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ, ಎಲ್ಲಿ ಈ ಒಂದು ಎಕ್ಸ್ಪೆನ್ಸಿವ್ ವೆಡ್ಡಿಂಗ್ ಟ್ರೆಂಡ್ ಎಲ್ಲಿ ಸ್ಟಾರ್ಟ್ ಆಗಿದ್ದು ಅಂತ. ಸೊ ನಮ್ಮ ಪೇರೆಂಟ್ಸ್, ಲೈಕ್ ಈಗಿನ ಜನ್ರೇಷನ್ ಅಂದರೆ ನಾವು ಈಗಿನ 90s ಕಿಡ್ಸ್ ಆಗಿರ್ಬೋದು, ನಮ್ಮ 90s ಕಿಡ್ಸ್ಗೆ ಜನ್ರೇಷನ್ ಅವರ ಪೇರೆಂಟ್ಸ್ ಜನ್ರೇಷನ್ ಟಾಪಿಕ್ ಬಂದರೆ, ಸೊ ದರ್ ಇಸ್ ನೋ ಅಷ್ಟೊಂದು ಈಗಿನ ಥರ ಎಕ್ಸ್ಪೆನ್ಸಿವ್ ಇರಲೇ ಇಲ್ಲ. ಜಸ್ಟ್ ಮೇ ಬಿ ಎದರ್ ಇಟ್ ಈಸ್ ಟೆಂಪಲ್ ಆಗಿರ್ಬೋದು ಆರ್ ಲೈಕ್ ಮನೆ ಹತ್ರ ಆಗಿರ್ಬೋದು. ಸಿಂಪಲ್ ಬೇಸಿಕ್ ಅಂದರೆ ಮೇ ಬಿ ಒಂದು ಚೌಟ್ರಿ ಲೈಕ್ ಕನ್ವೆನ್ಷನಲ್ ಟೈಪ್ ಮಾಡ್ತಾಯಿದ್ರು. ಸೊ ಈಗಿನ ಈಗಿನ ಜನ್ರೇಷನ್ ಆಗಿರ್ಬೋದು, ನಮ್ಮ ಈಗಿನ ಮ್ಯಾರೇಜಸ್ ಮೋಸ್ಟ್ ಆಫ್ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಈಗಿನ ನಾವು ಏನು ವಿ ನೀಡ್ ಲೈಕ್ ವೆಡ್ಡಿಂಗ್ ಅಂದರೆ ಜಸ್ಟ್ ಲೈಕ್ ನಾಟ್ ಲೈಕ್ ಕಲ್ಚರಲ್ ಬೇಸ್ಡ್ ವೆಡ್ಡಿಂಗ್ ಬೇಕಾಗಿಲ್ಲ ನಮಗೆ. ಫೋಟೋಗ್ರಫಿ ಆದಮೇಲೆ ಇರುತ್ತಲ್ಲ, ಅದು ಇದು ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗ್ ಅಂತೆ, ಇನ್ ದ ವೆಡ್ಡಿಂಗ್ ಅಂತೆ. ಸೊ ಆ ಥರ ಬೇಜೆಂಟ್ ಕಾನ್ಸೆಪ್ಟ್ಸು ಮತ್ತು ಮೆಹಂದಿ ಕಾನ್ಸೆಪ್ಟ್ಸ್ ಅಂತ ಎಲ್ಲ ಅದಕ್ಕೆ ಇನ್ಕ್ಲೂಡ್ ಮಾಡಿ ಅದನ್ನು ದೊಡ್ಡ ಒಂದು ಜಾತ್ರೆ ಮಾಡೋದು. ಸೊ ಅದೇ ಸೊ ಆಗಿನ ಜನ್ರೇಷನ್ ಹೇಳಿತ್ತಂದ್ರೆ ಹೋಮು, ಲೈಕ್ ಮನೆ ಫುಡ್ಡು, ಟೆಂಪಲ್ ಹಾಲು ಮತ್ತು ವೆರಿ ಕ್ಲೋಸ್ ರಿಲೇಟಿವ್. ಸೊ ಅದರಲ್ಲಿ ಎಲ್ಲ ಮುಗಿತಿತ್ತು. ಸೊ ಬಟ್ ನಾವು ಇವಾಗ ಏನು ಮಾಡ್ಕೊಂಬಂತೀವಿ ಅಂದರೆ, ಎಕ್ಸ್ಪೆನ್ಸಿವ್ ಹಾಲ್ಸು, ಲೈಕ್ ದೊಡ್ಡ ಹಾಲ್ ಬೇಕು, 1000 ಜನ ಕರಿಬೇಕು, 1500 ಜನ ಕರೆಯೋದು. ಮತ್ತು ಅದರಲ್ಲಿ ಫುಲ್ ಡೆಕೋರೇಷನ್, ಗ್ರ್ಯಾಂಡ್ ಡೆಕೋರೇಷನ್ಸು. ಆ ಡೆಕೋರೇಷನ್ಸ್ಗೆ ಅರ್ಧ ಖರ್ಚು. ಅದಾದಮೇಲೆ DJ, ಅಂದರೆ ಮೋಸ್ಟ್ ಆಫ್ DJ ಜಾಸ್ತಿ ಜನ ಇಡಲ್ಲ, ಬಟ್ ಕೆಲವರು ಇಡ್ತಾರೆ. ಆದಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ಸು, ಇವೆಲ್ಲ ಬಂದಿದ್ದು ನಾವೆಲ್ಲ ಮಾಡ್ಕೊಂಡ್ಬಂದಿರೋದು ಈಗಿನ ಜನ್ರೇಷನ್ ಕಿಡ್ಸ್. ಈಗಿನ ಜನ್ರೇಷನ್ ಕಿಡ್ಸ್ ಅನ್ನೋದಕ್ಕಿಂತ ಸ್ವಲ್ಪ ಇವಾಗ ಅಡಲ್ಟ್ಸ್ 28, 29, 30 ಏಜಸ್ ಮದುವೆ ಮಾಡ್ಕೊತಾ ಇರ್ತಾರೆ, ಎಲ್ಲ ಅಡಲ್ಟ್ಸ್ ಅಲ್ವಾ. ಸೊ ಇವೆಲ್ಲ ಏನಕ್ಕೆ ಬಂತಂದರೆ ಸೊಸೈಟಿ ಪ್ರೆಷರು. ಸೊ ಸೊಸೈಟಿ ಪ್ರೆಷರು ಮತ್ತು ಕಂಪ್ಯಾರಿಸನ್ ಮತ್ತು ಶೋ ಆಫ್ ಕಲ್ಚರು. ಸೊಸೈಟಿ ಪ್ರೆಷರ್ ಏನಂದ್ರೆ, ನಮ್ಮದು ಕೂಡ ಒಂದು ಮ್ಯಾರೇಜ್ ದೊಡ್ಡದಾಗಿ ಮಾಡಬೇಕು ಅಂತ. ಇದರ್ ಇಟ್ ಈಸ್ ಅಲ್ಲಿ ನಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ ಅನ್ನೋ ಸೆಕೆಂಡ್ರಿ, ಬಟ್ ದೊಡ್ಡದಾಗಿ ಮಾಡಬೇಕು ಅನ್ನೋದು ಅದು ಕಂಪ್ಯಾರಿಸನ್. ಅಂದರೆ ಲೈಕ್ ಇವಾಗ ಕಂಪ್ಯಾರಿಸನ್ ಅಂದರೆ, ಇವಾಗ ಒಂದು ವಿಲೇಜ್ ಊರಂತ ತೊಗೊಂಡ್ರೆ ಲೈಕ್ ಊರಲ್ಲಿ ಯಾವುದೋ ಒಂದು ಮದುವೆ ಆಗಿರುತ್ತೆ, ಎಲ್ಲೋ ಒಂದು ಮಾಡಿರ್ತಾರೆ. ಸೊ ಅದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಕಂಪ್ಯಾರಿಸನ್ಸ್. ಆಮೇಲೆ ಶೋ ಆಫ್ ಕಲ್ಚರು ಗೊತ್ತೇ ಇರುತ್ತಲ್ಲ, ಶೋ ಆಫ್ ಕಲ್ಚರ್ ಹೆಂಗಿರುತ್ತೆ ಅಂತ, ಲೈಕ್ ಇಂಪ್ರೆಸ್ ಮಾಡೋದು. ಐ ಡೋಂಟ್ ನೋ ಯಾರು ಅದರಲ್ಲಿ ಇಂಪ್ರೆಸ್ ಆಗ್ತಾರೋ ಗೊತ್ತಿಲ್ಲ, ಬಟ್ ನಾವು ಖರ್ಚು ಮಾಡಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋ ಅಂಥ ಅವಶ್ಯಕತೆ ಏನಿದೆ. ಸೊ ದಟ್ ಈಸ್ ದ ಮೈನ್ ತ್ರೀ ಪಾಯಿಂಟ್ಸ್. ಎಕ್ಸ್ಪೆನ್ಸಿವ್ ವೆಡ್ಡಿಂಗ್ ಟ್ರೆಂಡ್ ಸ್ಟಾರ್ಟ್ ಆಗಲ್ಲ. ಈ ತ್ರೀಯಿಂದಲೇ ನಾವು ಎಕ್ಸ್ಪೆನ್ಸಿವ್ಗೆ ಹೋಗ್ತಾ ಇರೋದು. ಸೊ ಇದರಿಂದ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಫೈನಾನ್ಷಿಯಲ್ ಬರ್ಡನ್. ಅಫ್ಕೋರ್ಸ್ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಇವತ್ತು ಆವ್ರೇಜ್ ಮಿಡಲ್ ಕ್ಲಾಸ್ ಫೈನಾನ್ಷಿಯಲ್ ಬರ್ಡನ್ ಅಂದರೆ, ಸೊ ಇಂಡಿಯಾದಲ್ಲಿ ಮೋಸ್ಟ್ ಲೈಕ್ ಪರ್ಸೆಂಟೇಜ್ ಆಫ್ ಪೀಪಲ್ ನೋಡಿದ್ರೆ ಜಾಸ್ತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಬಟ್ ಆ ಮಿಡಲ್ ಕ್ಲಾಸ್ ಜನನೇ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಅಂತ ಅಮೌಂಟ್ ಖರ್ಚು ಮಾಡೋದು ಒಂದ್ಸತಿ ಮದುವೆ ಅಂತ. ಏನು ಖರ್ಚು ಮಾಡಿದ್ರೇನು ಅಂತ. ಸೊ ಇವತ್ತು ಆವ್ರೇಜ್ ಮಿಡಲ್ ಕ್ಲಾಸ್ ವೆಡ್ಡಿಂಗ್ ಇಂಡಿಯಾದಲ್ಲಿ ಈಸಿಯಾಗಿ ಒಂದು 10 ಮಿನಿಮಮ್ ಎಂಥ ಒಂದು ಲೆವೆಲ್ ಮಾಡಬೇಕಂದ್ರೂ ಒಂದು 10 ಲಕ್ಷ ಬೇಕೇ ಬೇಕು. ಸೊ 10ರಿಂದ ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ. 10ರಿಂದ ಮ್ಯಾಕ್ಸಿಮಮ್ ಅಂದ್ರೆ ಲೈಕ್ ಒಂದು ಆವ್ರೇಜ್ ಮಿಡಲ್ ಕ್ಲಾಸ್ ಅಂದ್ರೆ ಕೂಡ 10 to 20 lakhs ಅಂತ ಇಟ್ಕೊಳ್ಳಿ. ಅದು ಮೇ ಬಿ ಸಮ್ ಪ್ಲೇಸಸಲ್ಲಿ ಸ್ವಲ್ಪ ಹಂಗಂಗೆ ಎಕ್ಸ್ಪೆನ್ಸಿವ್ ಅಂದರೆ
40 to 50 lakh ಅಲ್ಲಿ 1 crore ಹೋಗುತ್ತೆ. ಲೈಕ್ ಮಿಡಲ್ ಕ್ಲಾಸ್ ಅಂತ ಅಂತೀವಿ ಅಷ್ಟೇ, ಬಟ್ 1 crore ಅದು ಮಾಡಕ್ಕೆ ರೆಡಿ ಇರ್ತಾರೆ. ಬಟ್ ಏನು ಎಕ್ಸ್ಪೆನ್ಸಸ್ ಇದೆಯಲ್ಲ, ಫೈನಾನ್ಷಿಯಲ್ ಬರ್ಡನ್ ಅಂತೀಯಲ್ಲ, ಅದನ್ನು ಜಸ್ಟ್ ನಾವು ಥಿಂಕ್ ಮಾಡಬೇಕು. ಒನ್ ಡೇ ಇವೆಂಟು ಮತ್ತು ಆ ಒಂದು ಮ್ಯಾರೇಜ್ಗೋಸ್ಕರ ಮಾಡಿರೋ ಅಮೌಂಟ್ ಲೋನ್ ಇರುತ್ತಲ್ಲ, ಅದನ್ನು 10 to 50 ಆಫ್ಟರ್ ಲೈಕ್ ಈಗಿನ ಪ್ರೆಸೆಂಟ್ ಫೈನಾನ್ಷಿಯಲ್ ಬರ್ಡನ್ ಒಂದು ನೆಕ್ಸ್ಟ್ 10 years ಫೈನಾನ್ಷಿಯಲ್ ಬರ್ಡನ್. ಮತ್ತು ಏನೇನು ನಾವು ಸೇವ್ ಮಾಡಿರ್ತೀವಲ್ಲ ಅದೆಲ್ಲ ಡೆಸ್ಟ್ರಾಯ್ ಕಂಪ್ಲೀಟಾಗಿ ವೈಪ್ ಅಷ್ಟು. ಮತ್ತು ಸಮ್ ಕೇಸಸಲ್ಲಿ ಈಗಿನ ಲೈಕ್ ಪೇರೆಂಟ್ಸ್ ಮೋಸ್ಟ್ ಆಫ್ ದ ಟೈಮ್ ಲೈಕ್ ಪೇರೆಂಟ್ಸ್ ಮದುವೆ ಮಾಡ್ತಾ ಇರ್ತಾರೆ ಮಕ್ಕಳಿಗೆ. ಸೊ ಸಮ್ ಕೇಸಸಲ್ಲಿ ಮಕ್ಕಳೇ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅವರಿಂದ ಅರ್ನಿಂಗ್ಸ್ ಏನಿರೋದಲ್ಲ ಆ ಅರ್ನಿಂಗ್ಸಲ್ಲಿ ಮದುವೆ ಮಾಡ್ತಿರ್ತಾರೆ. ಬಟ್ ಯಾವುದಾದ್ರೂ ಅರ್ನಿಂಗೇನೆ, ಬಟ್ ಅದು ಕಂಪ್ಲೀಟ್ಲಿ ಗೋ ಅವೇ ಬಾಯ್ ಅಂತ. ಮತ್ತು ಮನಿ ಸ್ಪೆಂಟ್ ಆನ್ ಡೆಕೋರೇಷನ್ನು, ಮತ್ತು ಫುಡ್ ವೇಸ್ಟು, ಮತ್ತು ಗಿಫ್ಟ್ಸು. ಬಟ್ ಗಿಫ್ಟ್ಸು ಅದೆಲ್ಲ ಏನು ಗಿಫ್ಟ್ಸ್ ಬಂದಿರುತ್ತಲ್ಲ ಅದು ನಾವು ಯೂಸ್ ಮಾಡೋದು ಕೂಡ ಇಲ್ಲ. ಯಾವುದೋ ಮೇಬಿ ಒಂದು 10 ಗಿಫ್ಟ್ಸಲ್ಲಿ 1 or 2 ಯೂಸ್ ಮಾಡ್ತೀವಿ, ಅದಂಗೆ ಮತ್ತು ಪ್ಯಾಕ್ ಇರೋದು ಅದಂಗೆ ಅಲ್ಲಿ ಒಂದು ಸ್ಟೋರೇಜಲ್ಲಿ ಪ್ಯಾಕ್ ಆಗಿ ಹಂಗೆ ಇರ್ತಾವೆ ಅಷ್ಟೇ. ಇದೆಲ್ಲ ನಿಜವಾಗ್ಲೂ ಬೇಕಾ? ಐ ಥಿಂಕ್ ಇದ್ರ ಬಗ್ಗೆ ನೀವು ಒಂದ್ಸತಿ ಯೋಚನೆ ಮಾಡಬೇಕಷ್ಟೇ. ಇವಾಗ ನಿಜವಾಗ್ಲೂ ಬೇಕಾ ಅಂದರೆ ಸಮ್ಟೈಮ್ಸ್ ಏನಾಗುತ್ತಂದ್ರೆ, ಇವಾಗ ಮದುವೆ ಅಂತ ಬಂದಾಗ ಒಬ್ರದ್ದೇ ಮೈಂಡ್ ಸೆಟ್ ಇರಲ್ಲ. ಸೊ ಬ್ರೈಡ್ ಸೈಡ್ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗನ ಕಡೆ ಆಗಿರ್ಬೋದು, ಹುಡುಗಿ ಕಡೆ ಆಗಿರ್ಬೋದು, ಸೊ ಈಕ್ವಲಿ ಯಾರು ಯೋಚನೆ ಮಾಡೋಕೆ ಹೋಗಲ್ಲ. ಸಮ್ಟೈಮ್ಸ್ ಹುಡುಗನ ಕಡೆಯಿಂದ ಹುಡುಗಿಯವ್ರ ಕಡೆ ಪ್ರೆಷರ್, ಇಲ್ಲ ನಮಗೆ ಅಲ್ಲಿ ಮಾಡಬೇಕು, ಆ ಗ್ರ್ಯಾಂಡಾಗಿ ಮಾಡಬೇಕು, ನಮ್ಗೆ ಆ ಥರ ಊಟ ಮಾಡಬೇಕು, ನಮ್ಮ ಕಡೆಯಿಂದ 1,000 ಜನ ಬರ್ತಾರೆ, ನೀವೆಲ್ಲದನ್ನ ಮ್ಯಾನೇಜ್ ಮಾಡಬೇಕು, ಅದು ಇದು ಅಂತ. ಇಲ್ಲೆಲ್ಲ ಫೈನಲಿ ಏನಾಗುತ್ತಂದ್ರೆ ಅದಕ್ಕೆಲ್ಲ ಒಪ್ಕೊಂತೀವಿ. ಸೊ ಅದು ಫೈನಲಿ ಅದನ್ನ ಲೈಕ್ ಒಪ್ಕೊಂಡ್ಮೇಲೆ ನಾವು ಮಾಡಲೇಬೇಕಂತ ಒಂದು ಎಕ್ಸ್ಪೆಕ್ಟೇಷನ್ಸ್, ಅದೆಲ್ಲ ಏನಾಗುತ್ತೆ ಸೈಲೆಂಟಾಗಿ ಸಫರ್ ಆಗುತ್ತೆ. ಅದು ಹುಡುಗಿ ಫ್ಯಾಮ್ಲಿಗಾಗಿರ್ಬೋದು, ಹುಡುಗನ ಫ್ಯಾಮ್ಲಿಗಾಗಿರ್ಬೋದು. ಲೈಕ್ ಇವಾಗ ಎಲ್ಲ ಮದುವೆಗಳಲ್ಲಿ ಹುಡುಗಿ ಕಡೆಯವರೇ ಮದುವೆ ಮಾಡಿಕೊಡ್ತಿರ್ತಾರೆ ಅಂತಿಲ್ಲ. ದೇರ್ ಆರ್ ಮೋರ್ ಕೇಸಸ್ ಹುಡುಗನ ಕಡೆಯವರು ಮದುವೆ ಮಾಡ್ಕೊತಿರ್ತಾರೆ. ಲೈಕ್ ಇವಾಗ ಏನಾಗಿದೆ ಅಂದ್ರೆ, ಇವರೇ ದುಡ್ಡು ಕೊಟ್ಟು ಲೈಕ್ ಬೇಜಾನ್ ಸಮ್ಟೈಮ್ಸ್ ಲೈಕ್ ಅವ್ರಿಗೇನು ಫೈನಾನ್ಷಿಯಲ್ ಇಶ್ಯೂಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಇವ್ರು ಮತ್ತೆ ಅದನ್ನ ದೊಡ್ಡದಾಗಿ ಮದುವೆ ಮಾಡೋದೊಂದು ದೊಡ್ಡ ಕಾನ್ಸೆಪ್ಟ್ ಆಗಿದೆ. ಸೊ ಅದು ನೀವು ನೋಡಿಲ್ಲ ಗೊತ್ತಿಲ್ಲ, ಬಟ್ ಅದು ಕೂಡ ಒಂದಿದೆ. ಮೊದಲೆಲ್ಲ ವರದಕ್ಷಿಣೆ ಅಂತ, ಇವಾಗೂ ವರದಕ್ಷಿಣೆ ಅನ್ನೋದೆಲ್ಲ ನಡೀತಿದೆ. ಬಟ್ ಸಮ್ ಕೇಸಸಲ್ಲಿ ಇವರೇ ಕೊಟ್ಟು ಅವ್ರಿಗೇನು ಫೈನಾನ್ಷಿಯಲ್ ಇಶ್ಯೂಸ್ ಕ್ಲಿಯರ್ ಮಾಡಿ ಇವ್ರು ಮತ್ತೆ ಮದುವೆ ಮಾಡ್ಕೊಳ್ಳೋ ಸಿಚುವೇಶನ್ಸು ಇದಾವೆ. ಸೊ ನಾನು ಈ ಒಂದು ಫೈನಾನ್ಷಿಯಲ್ ಏನು ಬರ್ಡನ್ ಐತೆ, ಸೊ ವಾಟ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ ಅಂದರೆ, ಮ್ಯಾರೇಜ್ ಲೈಫ್ ಸ್ಟಾರ್ಟ್ ಆಗಬೇಕಾಗಿರೋದು ಲವ್ ಮತ್ತು ಪೀಸ್ಫುಲ್ ಒಂದು ಜರ್ನಿಯಿಂದ ಸ್ಟಾರ್ಟ್ ಆಗಬೇಕು. ಅದು ಬಿಟ್ಟು ಈ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ಆಗಿರ್ಬೋದು, ಈ ಒಂದು ಮದುವೆ ಆದಮೇಲೆ ಸೊ ಇದನ್ನ ಹೆಂಗೆ ಕ್ಲಿಯರ್ ಮಾಡೋದು ಅನ್ನೋ ಒಂದು ಫೈನಾನ್ಷಿಯಲ್ ಬರ್ಡನಿಂದ ಮದುವೆ ಸ್ಟಾರ್ಟ್ ಆಗಬಾರ್ದು, ಮ್ಯಾರೇಜ್ ಲೈಫ್ ಸ್ಟಾರ್ಟ್ ಆಗಬಾರ್ದು. ಇದರ ಇಟ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ ಪೀಸ್ ಅಂಡ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಂದ ಒಂದು ಲೈಫ್ನ ಬಿಗಿನಿಂಗ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದಂದ್ರೆ ಎಮೋಷನಲ್ ಆ್ಯಂಡ್ ಸೋಷಿಯಲ್ ಪ್ರೆಷರ್. ಎಮೋಷನಲ್ ಸೋಷಿಯಲ್ ಪ್ರೆಷರ್ ಬಂದರೆ ನಮ್ಗೆ ಮೇನ್ಲಿ ಇವಾಗ ನಾವು ಚಿಕ್ಕದಾಗಿ ಮದುವೆ ಮಾಡ್ಬಿಟ್ಟು ರಿಲೇಟಿವ್ಸಲ್ಲಿ ಏನು ಅನ್ಕೊತಾರೆ ಅದೊಂದು. ಮತ್ತು ನೈಬರ್ಸ್ ಲೈಕ್ ಸುತ್ತಮುತ್ತಲ ನೈಬರ್ಸ್ ಇರ್ತಾರಲ್ಲ ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋದು. ನಾವೇ ಅವ್ರ ಮಗನ ಮದುವೆ ಹಂಗೆ ಮಾಡಿದ್ರು, ನಾವು ಅಟ್ಲೀಸ್ಟ್ ನಾವು ಕೂಡ ಹಂಗೆ ಮಾಡಬೇಕು, ಆ ಮಗಳಿಗೆ ಅವ್ರು ಹಂಗೆ ಮಾಡಿದ್ರು, ನಾವು ಅದನ್ನು ಮಾಡಬೇಕು ಅನ್ನೋದು. ಮತ್ತು ಫ್ಯಾಮಿಲಿ ರೆಪ್ಯುಟೇಷನ್, ಅದೆಂಥ ರೆಪ್ಯುಟೇಷನ್ ಲೈಕ್ ಏನು ರೆಪ್ಯುಟೇಷನ್. ಇವಾಗ ನಾವು ರೆಪ್ಯುಟೇಷನ್ ಕಮ್ ಫ್ರಮ್ ಲೈಕ್ ನಾವು ಮದುವೆ ಆಗಿರೋ ಹುಡುಗಿ ಚೆನ್ನಾಗಿದ್ರೆ ಅಲ್ವಾ ರೆಪ್ಯುಟೇಷನ್ ಕೂಡ ಚೆನ್ನಾಗಿರೋದು. ನೆಕ್ಸ್ಟ್ ಜನ್ರೇಷನ್ ಹೌದು ಚೆನ್ನಾಗಿರುತ್ತೆ. ನೀವು ಸಾಲ ಮಾಡಿ ಮದುವೆ ಮಾಡಿ ರೆಪ್ಯುಟೇಷನ್ ಬಿಲ್ಡ್ ಮಾಡ್ತೀನಿ ಅನ್ನೋ ರೆಪ್ಯುಟೇಷನ್ ಬಿಲ್ಡ್ ಮಾಡೋ ಅಂತ ಅವಶ್ಯಕತೆ ಏನಿದೆ. ಇದೇ ಮೈನ್ ನಮ್ಮ ಸೊಸೈಟಿಯಲ್ಲಿ ಕಾಮನ್ ಆಗಿರೋ ಪಾಯಿಂಟ್ಸ್ ಹೇಳ್ಬೇಕು. ಒನ್ ಡೇ 2 ಡೇ ಮದುವೆಗೆ ಎಂಥ ರೆಪ್ಯುಟೇಷನ್ ಅದು, ಅಂದ್ರೆ ಏನು ಅದು ಆ ರೆಪ್ಯುಟೇಷನ್ ಅವಶ್ಯಕತೆ ಇದೆಯಾ? ಇವಾಗ ಈ ಒಂದು ಇಷ್ಟು ವರ್ಷಗಳಿಂದ ನಾವು ಫ್ಯಾಮಿಲಿ ನೋಡ್ಕೊಂಡು ಬಂದಿರ್ತೀವಲ್ಲ, ಅವಾಗ ಇಲ್ಲದೆ ಇರೋ ರೆಪ್ಯುಟೇಷನ್ 2 ದಿನ ಮದುವೆ ಮಾಡಿಬಿಟ್ರೆ ರೆಪ್ಯುಟೇಷನ್ ಬಂದ್ಬಿಡುತ್ತಾ? ಜಸ್ಟ್ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ರೆಪ್ಯುಟೇಷನ್ ಅಂತ ಯೋಚನೆ ಮಾಡ್ತೀವಲ್ಲ, ಸೊ ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಅಷ್ಟೇ. 2 ದಿನದಲ್ಲಿ ಮದುವೆ ಮಾಡ್ದ ಅಂತ ರೆಪ್ಯುಟೇಷನ್ ಬರೋದಕ್ಕಿಂತ ಲೈಕ್ ನಾವು ಇದಕ್ಕೆ ಮುಂಚೆ ನಾವು ಹೆಂಗೆ ಆ ಫ್ಯಾಮಿಲಿ ಹೆಂಗೆ ನಡ್ಕೊಂಡು ಬಂದಿರುತ್ತೆ ಅದು ರೆಪ್ಯುಟೇಷನ್ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಮದುವೆ ಮಾಡಿದ್ರೆ ರೆಪ್ಯುಟೇಷನ್ ಬರುತ್ತೆ ಅನ್ನೋದು ಅದೊಂದು ನೆಗೆಟಿವ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಮೋರ್ ಓವರ್ ಲೈಕ್ ಮ್ಯಾರೇಜ್ ಅಂದರೆ 2 people ಲೈಕ್ ಒಂದು ಹುಡುಗಿ ಇರುತ್ತೆ, ಅವ್ರದ್ದೊಂದು ಬಿಗಿನಿಂಗ್ ಆಫ್ ದ ನ್ಯೂ ಜರ್ನಿ.
ಅಂಡ್ ಎರಡು ಫ್ಯಾಮ್ಲಿಗೆ ಅದು ಇನ್ನು ಎರಡು ಫ್ಯಾಮ್ಲಿಗೆ ಒಂದು ಹೊಸ ಒಂದು ಜರ್ನಿ ಅದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹುಡುಗಿಗೆ ಅವ್ರದ್ದೊಂದು ನೆಕ್ಸ್ಟ್ ಅವ್ರದ್ದು ಫ್ಯಾಮಿಲಿ ಸ್ಟಾರ್ಟ್ ಆಗುತ್ತೆ, ಅವ್ರದ್ದು ಒಂದು ಹೊಸ ಜರ್ನಿಗೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಅದನ್ನು ಇವಾಗ ಅದನ್ನೇನಾಗೋದು ಅದನ್ನೆಲ್ಲ ನಾವು ಕಾಂಪಿಟೇಟಿಂಗ್ ಥರ ಮಾಡ್ಕೊಂಡಾಗ ಅದೊಂದು ದೊಡ್ಡ ಪರಿಸ್ಥಿತಿ. ಇವಾಗ ಆಕ್ಚುಲಿ ಲೈಕ್ ಕರೆಂಟ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ವಾಟ್ ಯಂಗ್ ಕಪಲ್ಸ್ ಆಕ್ಚುಲಿ ನೀಡ್ ಅಂತ. ಯಂಗ್ ಜನ್ರೇಷನ್ಗೆ ಏನು ಬೇಕು, ಲೈಕ್ ಮೈನ್ ಇಂಪಾರ್ಟೆಂಟ್ ಪೀಸು ಮತ್ತು ಸ್ಟೆಬಿಲಿಟಿ, ಮನಿ ಟು ಬಿಲ್ಡ್ ದ ಫ್ಯೂಚರ್. ಸೊ ಇದು ಆಕ್ಚುಲಿ ಬೇಕಾಗಿರುತ್ತೆ. ಸುಮ್ಮನೆ ಅಲ್ಲಿ ಡೆಕೋರೇಷನ್ಸ್ ಅದೆಲ್ಲ ಬೇಕಾಗಿರೋದು. ಸುಮ್ಮನೆ ಜಸ್ಟ್ ಲೈಕ್ ನಾವೇ ಲೈಕ್ ಆ್ಯಸ್ ಇವಾಗ ಮದುವೆ ಆಗ್ತಿರೋ ಹುಡುಗ ಆಗಿರ್ಬೋದು, ಹುಡುಗಿಗೆ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಅವ್ರ ಅಮ್ಮ ಆಗಿರ್ಬೋದು, ಆ ಹುಡುಗನವ್ರು ಆಗಿರ್ಬೋದು, ಹುಡುಗನ ಜಸ್ಟ್ ಥಿಂಕ್ ಮಾಡಿ, ಜಸ್ಟ್ 20 lakhs ಮಿನಿಮಮ್ 20 lakhs ಬೇಡ, 10 lakh ಆವ್ರೇಜ್ 10 lakhs ಅಂತ ಇಟ್ಕೊಳ್ಳಿ. ಇವಾಗ ಯಾರು ಏನು ಕಮ್ಮಿ ಏನಿಲ್ಲ, ಹೆಂಗಿದ್ರೂ ಆಗಲಿ ಅಂತ 10 lakhs ಖರ್ಚು ಮಾಡೋಕೆ ರೆಡಿ ಇರ್ತಾರೆ ಮದುವೆ ಅಂತ ಬಂದರೆ. ಸೊ ಅದೇ 10 lakhs ಆ 10 lakhs ನೀವು ಖರ್ಚು ಮಾಡಿದೆ, ಲೈಕ್ ಸಿಂಪಲ್ ಆಗಿ ಮನೆ ಹತ್ರ ಮಾಡೋ ಒಂದು 10 lakhs 1 lakhs 2 lakhs ಕ್ಲೋಸ್ ಮಾಡಿದ್ರೆ ಅನ್ನ 8 lakhs ಇರುತ್ತೆ. ಆ 8 lakhs ಆ ಹುಡುಗಿಗೆ ಜಸ್ಟ್ ಲೈಕ್ ಆಫ್ಟರ್ ಮ್ಯಾರೇಜ್ ಹನಿಮೂನ್ ಆಗಿರ್ಬೋದು, ಲೈಕ್ ಅವರು ಒಂದು ಓಡಾಡೋಕ್ಕೆ ಕಾರ್ ಆಗಿರ್ಬೋದು, ಮತ್ತು ಅವ್ರು ಇರೋಕ್ಕೆ ಹೌಸ್ ಆಗಿರ್ಬೋದು, ಇದಕ್ಕೆಲ್ಲದನ್ನು ಡೌನ್ ಪೇಮೆಂಟ್ ಇಲ್ಲಾಂದ್ರೆ ಏನೋ ಒಂದು ಲೈಕ್ ಬಜೆಟ್ ಮೇಲೆ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಜರ್ನಿ. ಇವಾಗ ಹನಿಮೂನ್ ಹೋಗೋದು ದಟ್ ಈಸ್ ನಾಟ್ ಎ ವೇಸ್ಟ್. ಬಿಕಾಸ್ ಅವರಿಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ, ಮ್ಯೂಚುವಲ್ ಇಂಟ್ರೆಸ್ಟ್ ಬೆಳೆಯುತ್ತೆ, ಲೈಕ್ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತಲ್ಲ. ಸೊ ಅಫ್ಕೋರ್ಸ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಾಸ್ತಿ ಆಗುತ್ತೆ, ಬೆಳೆಯುತ್ತೆ. ಅದು ಆ ಎಕ್ಸ್ಪೆನ್ಸಿವ್ ವೆಡ್ಡಿಂಗ್ ಅಂತ ಏನಿದೆಯಲ್ಲ, ಅದು ಒನ್ ಡೇ ಹ್ಯಾಪಿನೆಸ್ ಅಷ್ಟೇ. ಸೊ ಹ್ಯಾಪಿನೆಸ್ ಟು ರಿಲೇಟಿವ್ಸ್ ಮತ್ತು ನಮಗೆ ಅಷ್ಟೇ. ನಮ್ಗನ್ನ ಬೇರೆಯವ್ರಿಗೆ ಅದು ಹ್ಯಾಪಿನೆಸ್ ಕೊಡುತ್ತೆ ಅಷ್ಟೇ, ನಮ್ಗಲ್ಲಿ ಬರ್ಡನ್ನೇ ಆಗೋದು ಅಷ್ಟೇ. ಇಫ್ ಯು ಹ್ಯಾವ್ ಎನಫ್ ಮನಿ ಪಾಕೆಟಲ್ಲಿದ್ದರೆ ನಿಮ್ಗೇನು ಬರ್ಡನ್ ಅನ್ಸಲ್ಲ, ಬಟ್ ಸ್ಟಿಲ್ ಅದು ಬರ್ಡನ್ ಲೆಕ್ಕನೇ. ಸಿಂಪಲ್ ಆಗಿ ವೆಡ್ಡಿಂಗ್ ನನಗೆ ಏನು ಅನಿಸ್ತದೆ, ಸಿಂಪಲ್ ವೆಡ್ಡಿಂಗ್ ಗಿವ್ಸ್ ಲೈಫ್ ಟೈಮ್ ಕಂಫರ್ಟ್ ಅಷ್ಟೇ ಅಲ್ವಾ. ಸಿಂಪಲ್ ವೆಡ್ಡಿಂಗ್ ಲೈಫ್ ಟೈಮ್ ಕಂಫರ್ಟ್ ಆಗುತ್ತೆ, ಕಪಲ್ಸ್ಗೆ ಆಗಿರ್ಬೋದು, ಫ್ಯಾಮಿಲಿಗೆ ಆಗಿರ್ಬೋದು. ಸಿಂಪಲ್ ಇವಾಗ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸಿಂಪಲ್ ವೆಡ್ಡಿಂಗ್ ಇಸ್ ನಾಟ್ ಚೀಪ್, ಇಟ್ ಇಸ್ ಸ್ಮಾರ್ಟ್. ಆಕ್ಚುಲಿ ಹೇಳ್ಬೇಕಂದ್ರೆ ಸಿಂಪಲ್ ವೆಡ್ಡಿಂಗ್ ಅನ್ನೋದು ಇವಾಗ ನಾವೇನು ಕಡಿಮೆ ಅದ್ರಲ್ಲಿ ಮಾಡ್ಬಿಟ್ಟು ಎಷ್ಟು ಚೀಪ್ ಅಂತ ಅನ್ಕೊಳ್ಳೋದಲ್ಲ. ಇಟ್ ಇಸ್ ಆಕ್ಚುಲಿ ವೆರಿ ಸ್ಮಾರ್ಟ್ ಐಡಿಯಾ ಹೇಳ್ಬೇಕಂದ್ರೆ. ನಾವೇನೋ ಅನ್ಕೊಂತೀವಿ ಸಿಂಪಲ್ ಆಗಿ ಮಾಡ್ಬಿಟ್ರೆ ಲೈಕ್ ಏನೋ ಉಳಿಸ್ಬಿಟ್ಟು ಅವ್ರು ಲೈಕ್ 4 ಜನ ಅದು ಯಾರು 4 ಜನ ಅನ್ಕೊಂತಾರೆ ಗೊತ್ತಿಲ್ಲ. ಬಟ್ ಸಿಂಪಲ್ ಮ್ಯಾರೇಜ್ ಅನ್ನೋದು ವ್ಯಾಲ್ಯೂ ಕಮ್ಮಿ ಅಂತ ಇರ್ಬೋದು, ವ್ಯಾಲ್ಯೂ ಕಮ್ಮಿ ಅಂತ ಇಲ್ಲ, ಅದಕ್ಕೂ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಅಂದರೆ ಲೈಕ್ ಸಿಂಪಲ್ ಮ್ಯಾರೇಜ್ ಇನ್ ದ ಸೆನ್ಸ್ ಲೈಕ್ ಪ್ರಿಯಾರಿಟೀಸ್ ನಮ್ಗೆ ಗೊತ್ತಾಗುತ್ತೆ, ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಯಾವುದಕ್ಕೆ ಪ್ರಿಯಾರಿಟಿ ಕೊಡಬಾರ್ದು ಅಂತ. ದಟ್ ಈಸ್ ಅಲ್ಲ, ಅದೇ ಅಲ್ಲಿ ಬೇಕಾಗಿರೋದು. ಹೊಸ ಲೈಫ್ ಸ್ಟಾರ್ಟ್ ಆಗ್ತಾ ಇರಬೇಕಾದ್ರೆ ಸಿಂಪಲ್ ಆಗಿರೋದು ಹೊಸದಾಗಿ ಅವ್ರದ್ದು ಒಳ್ಳೆ ಎಕ್ಸ್ಪೆನ್ಸಿವ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಬರ್ಡನ್ ಮಾಡ್ಕೊಳ್ಳೋದಕ್ಕಿಂತ ಸಿಂಪಲ್ ಮಾಡಿಕೊಂಡು ಅದನ್ನು ಆಫ್ಟರ್ ದ ಮ್ಯಾರೇಜ್ ಲೈಕ್ ಎಂಜಾಯ್ ಮಾಡೋದು, ದಟ್ ಈಸ್ ಗುಡ್ ಪಾಯಿಂಟ್ ಅಲ್ವಾ. ಲೈಕ್ ಎಕ್ಸಾಂಪಲ್ ಇವಾಗ ಸಿಂಪಲ್ ಮ್ಯಾರೇಜ್ ಇನ್ ದ ಸೆನ್ಸ್ ಲೈಕ್ ನೀವೇನು ಲೈಕ್ ಏನು ಹೋಗ್ಬಿಟ್ಟು ಲೈಕ್ ಇನ್ನೂ ಕಡಿಮೆ ಸಿಂಪಲ್, ಬೇಸಿಕ್ ಸಿಂಪಲ್ ಅಂದ್ರೂ ದಟ್ ಈಸ್ ಎನಫ್ ಅಲ್ವಾ. ಟೆಂಪಲ್ ವೆಡ್ಡಿಂಗ್ ಪ್ಲಸ್ ಸ್ಮಾಲ್ ರಿಸೆಪ್ಷನ್ ಮನೆ ಹತ್ರ, ದಟ್ ಈಸ್ ಆಲ್ಸೋ ಫೈನ್. ಮತ್ತು ಲಿಮಿಟೆಡ್ ಗೆಸ್ಟ್, ನಿಮ್ಗೆ ಯಾರು ಕ್ಲೋಸ್ ರೇಟ್ ಇರ್ತಾರೋ, ಕ್ಲೋಸ್ ಅಂದರೆ ಕ್ಲೋಸ್, ವೆರಿ ಕ್ಲೋಸ್, 10 to 20 ಮೆಂಬರ್ಸ್ 50 ಮೆಂಬರ್ಸ್ ಎನಫ್. ಮತ್ತು ಗುಡ್ ಫೋಟೋಗ್ರಫಿ ಇನ್ ದ ಸೆನ್ಸ್ ಲೈಕ್ ಇಟ್ ಇಸ್ ನಾಟ್ ಲೈಕ್ ಪ್ರೀ ವೆಡ್ಡಿಂಗ್ ಫೋಟೋ, ಅದೆಲ್ಲ ಕಂಪ್ಲೀಟ್ ಆಗಿ ಲೈಕ್ ಅಂದರೆ ದಟ್ ಎಕ್ಸ್ಪೆನ್ಸಿವ್. ಲೈಕ್ ಇವಾಗ ಜಸ್ಟ್ ಟೆಂಪಲ್ ವೆಡ್ಡಿಂಗ್ ಅಂದರೆ ದಟ್ ಲೈಕ್ 1 hour 2 hours ಇರುತ್ತೆ. ಲೈಕ್ ಮ್ಯಾಕ್ಸಿಮಮ್ 4 hours ಅಂತ ಇಟ್ಕೊಂಡ್ರು ಕೂಡ 4 hours ಲೈಕ್ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಒಂದು ಫೋಟೋಸ್ ಮಾತ್ರ. ಸುಮ್ಮನೆ ಗ್ಯಾಲರಿಯಲ್ಲಿ ಥೌಸಂಡ್ಸ್ ಆಫ್ ಫೋಟೋಸ್ ಇಟ್ಕೊಳ್ಳೋ ಬದಲು ನಿಮ್ಗೆ ಯಾವ ಇಂಪಾರ್ಟೆಂಟ್ ಫೋಟೋಸ್ ಇರುತ್ತೆ ಆ ಫೋಟೋಸ್ ಮಾತ್ರ. ಅಫ್ಕೋರ್ಸ್ ಮದುವೆ ಆದಮೇಲೆ ಫೋಟೋಸ್ ತೊಗೊಳೋದು ಇದ್ದೇ ಇರುತ್ತೆ. ಆ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಯಾವ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ತೊಗೊಂಡ್ರೆ ಸಾಕಲ್ಲ. ಸೊ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಲೈಕ್ ಶೋ ಆಫ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ, ಸೊ ರಿಚುವಲ್ಸು ಲೈಕ್ ಒಂದು ಸಂಪ್ರದಾಯ ಆಗಿರ್ಬೋದು, ಆ ಒಂದು ಮೂಮೆಂಟ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ನಾವು ಹೆಚ್ಚು ಫೋಕಸ್ ಮಾಡಿದ್ರೆ ಶೋ ಆಫ್ ಮಾಡೋದೆಲ್ಲ ಅವಶ್ಯಕತೆ ಇರಲ್ಲ ಹೇಳ್ಬೇಕಂದ್ರೆ.
ಇದರಿಂದ ಏನು ನಮ್ಗೆ ಸಿಂಪಲ್ ವೆಡ್ಡಿಂಗ್ ಅನ್ನೋದು ಏನಿರುತ್ತೆ, ಇದರಿಂದ ನಮ್ಗೆ ಔಟ್ಕಮ್ ಏನಂದ್ರೆ ವೇಸ್ಟ್ ಕೂಡ ಕಮ್ಮಿ ಆಗುತ್ತೆ, ಜಾಸ್ತಿ ಮೀನಿಂಗ್ ಇರುತ್ತೆ ಅಂತ ಹೇಳ್ಬೇಕಂದ್ರೆ, ಮೋರ್ ಕನೆಕ್ಷನ್ಸ್ ಆಲ್ಸೋ. ಆ್ಯಂಡ್ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ ಪೀಸ್ ಆಫ್ ಮೈಂಡ್. ಎಲ್ಲದರಲ್ಲೂ ಅಷ್ಟೇ, ಈ ಒಂದು ಸ್ಟೆಪ್ಸ್ ಪಾಯಿಂಟ್ಸ್ ಏನಿದೆಯಲ್ಲ ಎಲ್ಲದರಲ್ಲೂ ಪೀಸ್ ಆಫ್ ಮೈಂಡ್ ಅಷ್ಟೇ. ಬಿಕಾಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಂಪಲ್ ವೆಡ್ಡಿಂಗ್ಸ್ ಲುಕ್ಸ್ ಮೋರ್ ಬ್ಯೂಟಿಫುಲ್, ಬಿಕಾಸ್ ಎಮೋಷನ್ಸ್ ಅದರಲ್ಲಿ ಟಾಪ್ ಪ್ರಿಯಾರಿಟಿಯಲ್ಲಿ ಇರುತ್ತೆ. ದಟ್ ಈಸ್ ವೈ ಅದರಿಂದನೇ ಸಿಂಪಲ್ ವೆಡ್ಡಿಂಗ್ ಅನ್ನೋದು ದಿ ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂದ್ರೆ, ಸೊ ವೆನ್ ಈಸ್ ಎಕ್ಸ್ಪೆನ್ಸಿವ್ ವೆಡ್ಡಿಂಗ್ಸ್. ಏನು ಇವನು ಮ್ಯಾರೇಜ್ ಬಗ್ಗೆನೇ ಒಂದು ನೆಗೆಟಿವ್, ಲೈಕ್ ಎಕ್ಸ್ಪೆನ್ಸಿವ್ ಮ್ಯಾರೇಜ್ ಬಗ್ಗೆನೇ ದೊಡ್ಡ ನೆಗೆಟಿವ್ ಆಗಿ ಮಾತಾಡ್ತೀವಿ ನಾನು. ಲೈಕ್ ಕಮಿಂಗ್ ಟು ದ ಎಕ್ಸ್ಪೆನ್ಸಿವ್ ವೆಡ್ಡಿಂಗ್, ಓಕೆ, ಸೊ ಇಫ್ ಫ್ಯಾಮ್ಲೀಸ್ ಲೈಕ್ ಬೋತ್ ದ ಫ್ಯಾಮ್ಲೀಸ್ ಕ್ಯಾನ್ ಅಫೋರ್ಡ್, ಅಂದರೆ ಇಬ್ಬರು ಫ್ಯಾಮ್ಲಿಗೆ ಅಫೋರ್ಡ್ ಮಾಡೋಕ್ಕೆ ರೆಡಿ ಇದೆ ಅಂದರೆ, ವಿತೌಟ್ ಸ್ಟ್ರೆಸ್, ವಿತೌಟ್ ಫೈನಾನ್ಷಿಯಲ್ ಬರ್ಡನ್ ಅಂದರೆ ದಟ್ ಈಸ್ ಓಕೆ. ನೀನು 1 ಕೋಟಿ ಖರ್ಚು ಮಾಡಿ 2 ಕೋಟಿ ಖರ್ಚು ಮಾಡಿ, ದಟ್ ಇಸ್ ನಾಟ್ ಅ ಬಿಗ್ ಡೀಲ್ ಇಫ್ ಯು ಹ್ಯಾವ್ ಎನಫ್ ಮನಿ. ಅಂದರೆ ಜಸ್ಟ್ ಲೈಕ್ ನಿನ್ನ ಹತ್ರ ಮನಿ ಇಲ್ದಿರ ನೀನು ಬೇರೆಯವ್ರ ಮೇಲೆ ಪ್ರೆಷರ್ ಹಾಕಿ ನನ್ಗೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋದು ಹೇಳೋದು, ದ್ಯಾಟ್ ಈಸ್ ಕಂಪ್ಲೀಟ್ಲಿ ಅನ್ಅಕ್ಸೆಪ್ಟಬಲ್ ಅಷ್ಟೇ. ಸೊ ಬೋತ್ ದ ಫ್ಯಾಮಿಲೀಸ್, ಲೈಕ್ ಹುಡುಗಾಗೂ ಹುಡುಗಿಗೂ, ಹುಡುಗನ ಕಡೆ ಆಗಿರ್ಬೋದು, ಹುಡುಗಿ ಕಡೆಯವ್ರಿಗಾಗಿರ್ಬೋದು, ಇಬ್ರಿಗೂ ಓಕೆ, ನಾವು ಖರ್ಚು ಮಾಡೋಕ್ಕೂ ನಾವು ರೆಡಿ ಇದೀವಿ, ನಮ್ಮ ಹತ್ರ ದುಡ್ಡಿದೆ, ನಮ್ಗೆ ಬ್ಯಾಕಪ್ ಇದೆ ಬೇಜಾನ್ ಅಂತ ಹೇಳಿದ್ರು ಓಕೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಯಾವ ಏನಾದ್ರು ಮನೆ ಸ್ಪೆಂಡ್ ಮಾಡಿ ಎಷ್ಟು ಬೇಕಾದ್ರೂ ಮಾಡಿ, ಎಷ್ಟು ಜನ ಬೇಕಾದ್ರೂ ಕರೀರಿ, ಎಷ್ಟು ಜನ ಬೇಕಾದ್ರೂ ಊಟ ಹಾಕಿ, ಎಷ್ಟು ದಿನ ಬೇಕಾದ್ರೂ ಮದುವೆ ಮಾಡಿ, 3 ಡೇಸಲ್ಲಿ 5 ಡೇಸ್ ಮದುವೆ ಮಾಡಿ ಬೇಕಾದ್ರೆ. ಸೊ ದಟ್ ಈಸ್ ನಾಟ್ ಲೈಕ್ ಎಕ್ಸ್ಪೆನ್ಸಿವ್ ಅಂದರೆ ನಿಮ್ಗೆ ಇಫ್ ಯು ಕ್ಯಾನ್ ಅಫೋರ್ಡ್ ಅಂದರೆ ಅಫೋರ್ಡ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂದ್ರೆ ಅಫೋರ್ಡ್ ಮಾಡಿ. ಬಟ್ ಇಲ್ದಿರನ ಲೈಕ್ ನಮ್ಮ ಹತ್ರ ಒಂದು 50% ಅಮೌಂಟ್ ಇಟ್ಕೊಂಡು ಅದಕ್ಕೆ ಇನ್ನೊಂದು 100%, ಅದಕ್ಕೊಂದು ಡಬಲ್ ಟ್ರಿಬಲ್ ಆಗಿ ಎಕ್ಸ್ಪೆನ್ಸ್ ಆಗುವಂಥದ್ದು ಮಾಡ್ಕೊಳ್ಳೋದು ಕಂಪ್ಲೀಟ್ಲಿ ವೇಸ್ಟ್. ಅಂದರೆ 50% ಲೈಕ್ 5 ಲ್ಯಾಕ್ ಜೋಬಲ್ಲಿ ಇದೆ ಅಂದ್ಬಿಟ್ಟು ಅದಕ್ಕೊಂದು ಅದ್ರ ಮೇಲೆ ಒಂದು 10 ಲ್ಯಾಕ್ಸ್ ಖರ್ಚು ಮಾಡಿ ಮದುವೆ ಮಾಡೋದು, ದಟ್ ಈಸ್ ಕಂಪ್ಲೀಟ್ಲಿ ಅನ್ಅಕ್ಸೆಪ್ಟಬಲ್ ಅಷ್ಟೇ. ಸೊ ಪ್ರಾಬ್ಲಮ್ ಇಲ್ಲ, ಲೈಕ್ ಈ ಥರ ಎಕ್ಸ್ಪೆನ್ಸಿವ್ ಮದುವೆ ಮಾಡಿದ್ರೆ ಲೈಕ್ ನಿಮ್ಮದು ದುಡ್ಡಿದ್ರೆ ದಿಸ್ ನೋ ಪ್ರಾಬ್ಲಮ್. ಸೊ ಇವಾಗ ವೆದರ್ ಇಟ್ ಈಸ್ ಲೈಕ್ ಅಪ್ಪ ಅಮ್ಮ ಮದುವೆ ಮಾಡ್ತಾರ, ಇಲ್ಲಾಂದ್ರೆ ಹುಡುಗಿ ಮದುವೆ ಮಾಡ್ಕೊಂಡು ಅವರೇ ಕೆಲವೊಂದು ಫ್ಯಾಮಿಲೀಸಲ್ಲಿ ಹುಡುಗಿನ ಸೆಟಲ್ ಇರ್ತಾರೆ. ಸೊ ಅವರೇ ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಅಟ್ ದ ಟೈಮ್ ಲೈಕ್ ದ ಪಾಯಿಂಟ್ ಈಸ್ ಲೈಕ್ ವೆದರ್ ಇಟ್ ಈಸ್ ಫ್ಯಾಮಿಲಿ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಕ್ಸ್ಪೆನ್ಸ್ ಇಟ್ ಇಸ್ ನಾಟ್ ಲೈಕ್ ಏನು ಅವರು ಅಪ್ಪ ಅಮ್ಮ ಖರ್ಚು ಮಾಡಿದ್ರೆ ಎಕ್ಸ್ಪೆನ್ಸು ಮತ್ತು ಹುಡುಗಿ ಖರ್ಚು ಮಾಡಿದ್ರೆ ಎಕ್ಸ್ಪೆನ್ಸ್ ಅಲ್ಲ. ಸೊ ನನ್ನ ಪಾಯಿಂಟ್ ಆಫ್ ಏನಂದ್ರೆ ಎಕ್ಸ್ಪೆನ್ಸಿವ್ ವೆಡ್ಡಿಂಗ್ ಅನ್ನೋದು ರಿಯಲಿ ನೆಸರಿ ಅಂತ ನನ್ನ ಕೇಳಿದ್ರೆ ಐ ಟೆಲ್ ಕಂಪ್ಲೀಟ್ಲಿ ನೋ ಅಂತಾನೆ. ಅದರ್ವೈಸ್ ಬಿಕಾಸ್ ಸಿಂಪಲ್ ವೆಡ್ಡಿಂಗ್ ಈಸ್ ಎನಫ್. ಮನಿ ಸೇವ್ ಆಗುತ್ತೆ, ಮೆಂಟಲ್ ಪೀಸ್ ಇರುತ್ತೆ, ಆಮೇಲೆ ಲೈಫ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಯಾವುದು ಪಾಯಿಂಟಿಂದ ಲೈಫ್ ಸ್ಟಾರ್ಟ್ ಆಗಬೇಕು ಅದರಿಂದ ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಅದು ಎಕ್ಸ್ಪೆನ್ಸಿವ್ ಮ್ಯಾರೇಜ್ ಅನ್ನೋದು ಲೈಕ್ ನಾವು ಮ್ಯಾರೇಜ್ ಸೀಸನ್ ನಡೀತಾ ಇರುತ್ತಲ್ಲ, ಸೊ ಇದೊಂದು ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಸೊ ಕಂಪ್ಲೀಟ್ ವೀಡಿಯೋ ಮಾಡಿದ್ದೆ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನನ್ನ ಮೊದಲೇ ವೀಡಿಯೋ. ಸೊ ಏನಾದರೂ ಲೈಕ್ ವಾಯ್ಸ್ ಆಗಿರ್ಬೋದು, ಏನಾದರೂ ಲೈಕ್ ಸಮ್ಟೈಮ್ಸ್ ಮೇ ಬಿ ಫಾಸ್ಟಾಗಿ ಮಾತಾಡ್ತಿರ್ಬೋದು. ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕರೆಕ್ಷನ್ ಮಾಡಿಕೊಂಡು ಇನ್ನು ಒಳ್ಳೆ ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡೋಬೇಕು ಅನ್ನೋ ಒಂದು ಥಾಟ್ಸ್ ಇದೆ. ಸೊ ನಿಮ್ಗೆ ಯಾವುದಾದ್ರೂ ಕಾನ್ಸೆಪ್ಟ್ ಇಷ್ಟ ಮೈಂಡಲ್ಲಿದ್ದರೆ ಅದು ಕಾನ್ಸೆಪ್ಟ್ನಲ್ಲೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದು ನೆಕ್ಸ್ಟ್ ಆ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಂಪ್ಲೀಟ್ ವಿಡಿಯೋ. ಥ್ಯಾಂಕ್ ಯು.